ನಮಸ್ಕಾರ ಫ್ರೆಂಡ್ಸ್, ಫಸ್ಟ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀದುರ್ಗ. ಗೆಳೆಯರೇ, ಭಾರತೀಯ ಚಿತ್ರರಂಗದ ಹಿಸ್ಟ್ರಿ ಬುಕ್ ತೆಗೆದು ನೋಡಿದ್ರೆ ಅದರಲ್ಲಿ ಕೆಲವು ಹೆಸರುಗಳು ಮಾತ್ರ ಚಿನ್ನದ ಅಕ್ಷರಗಳಲ್ಲಿ ಬರೆದಿರುವ ಹಾಗೆ ಎದ್ದು ಕಾಣುತ್ತದೆ. ಅಂಥವರಲ್ಲಿ ಒಬ್ಬರು ವೈಕುಂಠನಾಥ್ ಇಮಯಂ. ಅಂದರೆ ನಿರ್ದೇಶಕ ಹಿಮಾಲಯ ಅಂತಾನೆ ಕರೆಸಿಕೊಳ್ಳುತ್ತಿದ್ದ ಮೇರು ನಿರ್ದೇಶಕ ಭಾರತೀ ರಾಜ. ಜೂನ್ 10, 2026 ಬೆಳಗಿನ ಜಾವ ಭಾರತೀಯ ಚಿತ್ರರಂಗಕ್ಕೆ, ವಿಶೇಷವಾಗಿ ಸೌತ್ ಇಂಡಿಯನ್ ಸಿನಿಮಾಗೆ ಇದೊಂದು ಕರಾಳ ಬುಧವಾರ. ತಮ್ಮ 84ನೇ ವಯಸ್ಸಿನಲ್ಲಿ ಭಾರತೀ ರಾಜ್ ಅವರು ಚೆನ್ನೈನ ತಮ್ಮ ನಿವಾಸದಲ್ಲಿ ಕೊನೆ ಉಸಿರೆಳೆದ್ರು. ಏಜ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್, ಉಸಿರಾಟದ ತೊಂದರೆ ಅವರಿಗಿತ್ತು ಅನ್ನೋದು ನಿಜ. ಆದರೆ ಅವರನ್ನು ಒಳಗಿನಿಂದಲೇ ಕೊಂದು ಹಾಕಿದ್ದು 2025 ಮಾರ್ಚ್ 25 ನಡೆದ ಒಂದು ಘೋರ ದುರಂತ. ಅವರ ಮಗ, ನಟ ಹಾಗೂ ನಿರ್ದೇಶಕ ಮನೋಜ್ ಭಾರತೀ ರಾಜ ತಮ್ಮ 48ನೇ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ತೀರಿಕೊಂಡರು. ಮಗನ ಈ ಅಗಲಿಕೆ ಈ ದಿಗ್ಗಜನನ್ನ ಮಾನಸಿಕವಾಗಿ ಸಂಪೂರ್ಣವಾಗಿ ಕುಗ್ಗಿಸಿಬಿಟ್ಟಿತು. ಅವರ ಬ್ರದರ್ ಜಯರಾಜ್ ಪೆರಿಯಮಾಯ ತೇವರ್ ಹೇಳುವಂತೆ, ಮಗನ ಸಾವಿನ ನಂತರ ಭಾರತೀ ರಾಜ್ ಅವರು ಡಿಪ್ರೆಷನ್ ಮತ್ತು ತೀವ್ರ ಆಘಾತದಲ್ಲಿ ಇದ್ದರು. 2025 ಡಿಸೆಂಬರ್ನಲ್ಲಿ ಅವರಿಗೆ ಸಿವಿಯರ್ ಲಂಗ್ ಇನ್ಫೆಕ್ಷನ್ ಆಗಿ ಚೆನ್ನೈನ NGM ಹೆಲ್ತ್ ಕೇರ್ ಆಸ್ಪತ್ರೆಯ ICUನಲ್ಲಿ ಸೇರಿದ್ರು. ಎಷ್ಟೇ ಚಿಕಿತ್ಸೆ ಕೊಟ್ಟರೂ, ಮಲೇಷ್ಯಾದಲ್ಲಿದ್ದ ಮಗಳ ಹತ್ತಿರ ಕಳುಹಿಸಿದರೂ ಮಗನ ಸಾವಿನ ನೋವಿನಿಂದ ಅವರು ಹೊರಬರಲೇ ಇಲ್ಲ. ಅವರ ಸಾವಿನ ಸುದ್ದಿ ಕೇಳಿ ಇಡೀ ಇಂಡಸ್ಟ್ರಿಯೇ ಶೋಕಸಾಗರದಲ್ಲಿ ಮುಳುಗಿತು. ನಟಿ ಖುಷ್ಬೂ ಸುಂದರ್ ಅವರು ಟ್ವೀಟ್ ಮಾಡಿ, ಅವರ ಜೊತೆಗೆ 2 ಜಡೆ ಹಾಕಿಕೊಂಡು ಒಂದು ಸಿನಿಮಾ ಮಾಡಬೇಕು ಅನ್ನೋ ನನ್ನ ಕನಸು ನನಸಾಗಲೇ ಇಲ್ಲ ಎಂದು ಕಣ್ಣೀರು ಹಾಕಿದ್ರು. ತಮಿಳುನಾಡು CM ವಿಜಯ್ ಅವರು ಖುದ್ದಾಗಿ ಬಂದು ಅಂತಿಮ ನಮನ ಸಲ್ಲಿಸಿದ್ರೆ, ಪವನ್ ಕಲ್ಯಾಣ್ ಅವರು ಇದೊಂದು ನಂಬಲಾಗದ ನಷ್ಟ ಅಂತ ಭಾವುಕರಾದರು. ಇವತ್ತು ಅವರ ಬಗ್ಗೆ ನಾವು ಮಾತಾಡ್ತಿರೋದು ಬರೀ ಕಂಬನಿ ಮಿಡಿಯೋಕೆ ಅಲ್ಲ, ಅವರ ಸಾಧನೆಯನ್ನ ನೆನಪಿಸಿಕೊಂಡು ಹೆಮ್ಮೆ ಪಡೋಕೆ. ಹಳ್ಳಿಯ ಮಣ್ಣಿನಿಂದ ಸಿನಿಮಾದ ಕನಸಿನೆಡೆಗೆ. ಯಾವುದೇ ದೊಡ್ಡ ಲೆಜೆಂಡ್ನ ಲೈಫ್ ಸ್ಟೋರಿ ಶುರುವಾಗೋದು ಒಂದು ಸಣ್ಣ ಹಳ್ಳಿಯಿಂದಲೇ ಅಲ್ವಾ? ಜುಲೈ 17, 1941ರಲ್ಲಿ ಅಂದಿನ ಮದ್ರಾಸ್ ಪ್ರೆಸಿಡೆನ್ಸಿಯ ಮಧುರೈ ಜಿಲ್ಲೆಯ, ಅಂದರೆ ಇಂದಿನ ತೇಣಿ ಜಿಲ್ಲೆಯ ಅಲ್ಲಿನಗರಂ ಅನ್ನೋ ಒಂದು ಸುಂದರವಾದ ಹಳ್ಳಿಯಲ್ಲಿ ಚಿನ್ನಸ್ವಾಮಿ ಅನ್ನೋ ಹುಡುಗ ಹುಟ್ಟಿದ. ತಂದೆ ಪೆರಿಯಾಮಯ್ಯ ತೇವರ್, ತಾಯಿ ಕರುತಾಮಳ್. ತಾಯಿಯ ಮೇಲಿನ ಅಪಾರ ಪ್ರೀತಿಯಿಂದಲೇ ಚಿನ್ನಸ್ವಾಮಿ ತನ್ನ ಹೆಸರನ್ನ ಭಾರತೀ ರಾಜ ಅಂತ ಬದಲಾಯಿಸಿಕೊಂಡರು. ತಾಯಿಯ ಹೆಸರಿನ ಮೊದಲ ಅಕ್ಷರ K ಯನ್ನು ಸೇರಿಸಿಕೊಂಡರು. ಅವರ ಬಾಲ್ಯ ಅಂದ್ರೆ ಬರೀ ಕಾಡುಮೇಡು ಅಲಿಯೋದು, ಬೇಟೆ ಆಡೋದು, ಮತ್ತೆ ತಮಿಳು ಸಾಹಿತ್ಯ ಓದೋದು. ಸ್ಕೂಲ್ ದಿನಗಳಲ್ಲೇ ನಾಟಕಗಳನ್ನು ಬರೆದು ಡೈರೆಕ್ಟ್ ಮಾಡಿ ತಾವೇ ಆಕ್ಟ್ ಮಾಡ್ತಿದ್ದ ಪ್ರತಿಭೆ ಇವರದ್ದು. ಅಷ್ಟೇ ಅಲ್ಲ, ಅದ್ಭುತ ಭಾಷಣಕಾರರಾಗಿದ್ದ ಇವರು ಊರೂರು ತಿರುಗಿ ಸಮಾಜದಲ್ಲಿ ಜಾಗೃತಿ ಮೂಡಿಸುತ್ತಿದ್ದರು. ಆದರೆ ಹೊಟ್ಟೆಪಾಡು ಸುಮ್ಮನಿರಬೇಕಲ್ಲ. 1963ರಲ್ಲಿ ತಿಂಗಳಿಗೆ ಬರೀ 75 ರೂಪಾಯಿ ಸಂಬಳಕ್ಕೆ ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ ಸ್ಯಾನಿಟರಿ ಮತ್ತು ಮಲೇರಿಯಾ ಇನ್ಸ್ಪೆಕ್ಟರ್ ಆಗಿ ಕೆಲಸಕ್ಕೆ ಸೇರಿಕೊಂಡರು. ಇದೇ ಕೆಲಸ ಅವರ ಲೈಫ್ನ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್. ಹಳ್ಳಿಗಳಿಗೆ ನಡೆದುಕೊಂಡು ಹೋಗಿ ರಿಪೋರ್ಟ್ ಬರೆಯುವ ನೆಪದಲ್ಲಿ ಅವರು ಹಳ್ಳಿಯ ಜನರ ಅಸಲಿ ಬದುಕನ್ನ, ಅವರ ಕಷ್ಟಗಳನ್ನ, ಪ್ರೀತಿ ದ್ವೇಷಗಳನ್ನ ತುಂಬ ಹತ್ತಿರದಿಂದ ಸ್ಟಡಿ ಮಾಡಿದರು. ಪನೈಂಪುರದಲ್ಲಿ ಕೆಲಸ ಮಾಡುವಾಗ ಇವರಿಗೆ ಇಳೆಯರಾಜ, ಗಂಗೈ ಅಮರನ್ ಮತ್ತು ಭಾಸ್ಕರ್ ಅವರ ಪರಿಚಯವಾಯಿತು. ಆ ಗ್ರಾಮೀಣ ಯುವಕರ ನಡುವೆ ಹುಟ್ಟಿದ ಫ್ರೆಂಡ್ಶಿಪ್ ಮುಂದಿನ ಸೌತ್ ಇಂಡಿಯನ್ ಸಿನಿಮಾದ ಹಿಸ್ಟರಿಯನ್ನೇ ಚೇಂಜ್ ಮಾಡ್ತು. ಪುಟ್ಟಣ್ಣ ಕನಗಾಲ್ ಗರಡಿಯಲ್ಲಿ ಬೆಳೆದ ಶಿಷ್ಯ. ಈಗ ನಾನು ಹೇಳುವ ವಿಚಾರ ನಮ್ಮ ಕನ್ನಡಿಗರಿಗೆ ನಿಜಕ್ಕೂ ಹೆಮ್ಮೆ ತರುವಂಥದ್ದು. ಭಾರತೀ ರಾಜ್ ಅವರ ಡೈರೆಕ್ಷನ್ ಸ್ಕಿಲ್ ಸ್ಟಾರ್ಟ್ ಆಗಿದ್ದೇ ನಮ್ಮ ಕನ್ನಡದ ಲೆಜೆಂಡರಿ ಡೈರೆಕ್ಟರ್ ಪುಟ್ಟಣ್ಣ ಕನಗಾಲ್ ಅವರ ಗರಡಿಯಲ್ಲಿ. ಹೌದು, GK ವೆಂಕಟೇಶ್ ಅವರ ಸಹಾಯದಿಂದ ಭಾರತೀ ರಾಜ್ ಅವರು ಪುಟ್ಟಣ್ಣ ಕನಗಾಲ್ ಅವರಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸಿನಿಮಾ ಜರ್ನಿ ಶುರು ಮಾಡಿದರು. ಪುಟ್ಟಣ್ಣ ಕನಗಾಲ್ ಅಂದರೆ ಸುಮ್ಮನೆನಾ? ಕ್ಯಾರೆಕ್ಟರ್ಗಳ ಸೈಕಾಲಜಿಯನ್ನ ಸ್ಕ್ರೀನ್ ಮೇಲೆ ತರುವುದರಲ್ಲಿ ಅವರು ಮಾಸ್ಟರ್. ಪುಟ್ಟಣ್ಣ ಅವರಿಂದಲೇ ಭಾರತೀ ರಾಜ್ ಅವರು ಹಳ್ಳಿಗಳ ನೈಜತೆಯನ್ನ, ಪ್ರಕೃತಿಯನ್ನ ಕೇವಲ ಬ್ಯಾಕ್ಗ್ರೌಂಡ್ ಆಗಿ ಅಲ್ಲದೆ ಒಂದು ಕ್ಯಾರೆಕ್ಟರ್ ಆಗಿ ಬಳಸುವ ಟೆಕ್ನಿಕ್ ಅನ್ನ ಹಾಗೂ ಮಹಿಳಾ ಪಾತ್ರಗಳಿಗೆ ಕೊಡಬೇಕಾದ ಘನತೆಯನ್ನ ಕಲಿತುಕೊಂಡರು. ಆಮೇಲೆ P. ಪುಲ್ಲಯ್ಯ, M. ಕೃಷ್ಣನ್ ನಾಯಕ್, ಅವಿನಾಸಿ ಮನಿ, A. ಜಗನ್ನಾಥ್ ಅಂತ ಘಟ್ಟಾನುಘಟಿಗಳ ಜೊತೆ ಕೆಲಸ ಮಾಡಿ ಪರ್ಫೆಕ್ಟ್ ಡೈರೆಕ್ಟರ್ ಆಗಿ ರೆಡಿ ಆದ್ರು. 16 ವಯಸ್ಸಿನಲ್ಲೇ
ಸ್ಟುಡಿಯೋ ಗೋಡೆಗಳನ್ನೊಡೆದು ಹಳ್ಳಿಗೆ ಬಂದ ಸಿನಿಮಾ. 1970ರ ದಶಕದಲ್ಲಿ ತಮಿಳು ಸಿನಿಮಾ ಅಂದ್ರೆ ಬರೀ ಮದ್ರಾಸ್ ಸ್ಟುಡಿಯೋಗಳ ಒಳಗಡೆ ನಡೆಯುತ್ತಿತ್ತು. ಹೀರೋಗಳು ಸೂಟ್ ಬೂಟ್ ಹಾಕಿಕೊಂಡು ಅತಿಯಾದ ಮೇಕಪ್ ಮಾಡಿಕೊಂಡು ನಟಿಸ್ತಿದ್ರು. ರಿಯಾಲಿಟಿ ಅನ್ನೋದು ಮೈಲುಗಳಷ್ಟು ದೂರವಿತ್ತು. ಆ ಟೈಮ್ನಲ್ಲಿ 35 ವರ್ಷದ ಯುವಕ ಭಾರತೀಯ ರಾಜ ಮೈಲು ಅನ್ನೋ ಕತೆ ಹಿಡಿದುಕೊಂಡು ಪ್ರೊಡ್ಯೂಸರ್ಗಳಿಗಾಗಿ ಅಲೆದಾಡುತ್ತಿದ್ದರು. ಹೀರೋಗೆ ದೈಹಿಕ ನ್ಯೂನ್ಯತೆ ಇದೆ, ಹೀರೋಯಿನ್ ಹಳ್ಳಿಯವಳು, ಇದರಲ್ಲಿ ಗ್ಲಾಮರ್ ಇಲ್ಲ ಅಂತ ಎಲ್ಲರೂ ರಿಜೆಕ್ಟ್ ಮಾಡಿದ್ರು. ಕೊನೆಗೆ ಎಸ್.ಎ. ರಾಜ್ ಕಣ್ಣು ಅವರು ಈ ಕತೆ ಒಪ್ಪಿ 16 ವಯಸ್ಸಿನಲ್ಲೇ ಅಂದ್ರೆ 16ನೇ ವಯಸ್ಸಿನಲ್ಲಿ ಅಂತ ಟೈಟಲ್ ಇಟ್ಟು ಬಣ್ಣದ ಚಿತ್ರವಾಗಿ ನಿರ್ಮಿಸಿದರು. ಸೆಪ್ಟೆಂಬರ್ 5, 1977ರಂದು ಸಿನಿಮಾ ರಿಲೀಸ್ ಆಯಿತು. ಈ ಸಿನಿಮಾ ಕ್ರಿಯೇಟ್ ಮಾಡಿದ ಸೆನ್ಸೇಷನ್ ಅಂತಿದ್ದದ್ದಲ್ಲ. ಸಂಪೂರ್ಣ ಸಿನಿಮಾವನ್ನ ನ್ಯಾಚುರಲ್ ಲೈಟ್ ನಲ್ಲಿ ಹಳ್ಳಿಯ ಧೂಳಿನ ರಸ್ತೆಗಳಲ್ಲಿ ಶೂಟ್ ಮಾಡಲಾಗಿತ್ತು. ಕಮಲ್ ಹಾಸನ್ ಅವರು ಚಪ್ಪಾಣಿ ಅನ್ನೋ ಕುಂಟುವ ಮುಗ್ಧ ಪಾತ್ರದಲ್ಲಿ, ರಜನಿಕಾಂತ್ ಅವರು ಪರಟ್ಟೆ ಅನ್ನೋ ರಫ್ ಅಂಡ್ ಟಫ್ ವಿಲನ್ ಪಾತ್ರದಲ್ಲಿ ಹಾಗೂ ಶ್ರೀದೇವಿ ಅವರು ಮೈಲ್ ಅನ್ನೋ ಹಳ್ಳಿಯ ಹುಡುಗಿಯ ಪಾತ್ರದಲ್ಲಿ ಜೀವಿಸಿದ್ದರು. ರಜನಿ ಅವರ ಇದು ಎಪ್ಪಡಿ ಇರುಕ್ ಅನ್ನೋ ಡೈಲಾಗ್ ಯೂತ್ಗೆ ಮಂತ್ರ ಆಗಿ ಹೋಗಿತ್ತು. ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಭಾರತೀಯ ರಾಜ ಅವರಿಗೆ ಬೆಸ್ಟ್ ಡೈರೆಕ್ಟರ್ ಸ್ಟೇಟ್ ಅವಾರ್ಡ್ ಕೂಡ ಬಂತು. ತಮಿಳು ಸಿನಿಮಾದ ಗ್ಲಾಮರ್ ಅಂದು ಶಾಶ್ವತವಾಗಿ ಬದಲಾಯಿತು. 1978ರಿಂದ 1985ರ ಸುವರ್ಣ ಯುಗ. ಭಾರತೀಯ ರಾಜ ಬರೀ ಒನ್ ಹಿಟ್ ವಂಡರ್ ಆಗಿರಲಿಲ್ಲ, ಸತತವಾಗಿ ಕ್ಲಾಸಿಕ್ ಹಿಟ್ ಕೊಡ್ತಾನೆ ಹೋದ್ರು. 1978ರಲ್ಲಿ ಕಿಳಕ್ಕೆ ಪೋಗುಳಂ ರೈಲ್ ಸುಧಾಕರ್ ಮತ್ತು ರಾಧಿಕಾ ಅವರನ್ನ ಪರಿಚಯಿಸಿದ ಸಿನಿಮಾ. ಹಳ್ಳಿಯ ಮೂಢನಂಬಿಕೆಗಳನ್ನ ಎಕ್ಸ್ಪೋಸ್ ಮಾಡಿದ ಈ ಚಿತ್ರ ಥಿಯೇಟರ್ನಲ್ಲಿ 365 ದಿನಗಳಿಗೂ ಹೆಚ್ಚು ಕಾಲ ಓಡಿತು. 1978ರ ಸಿಗಪ್ಪು ರೋಜಾಕಲ್ ಜನ ಇವರನ್ನ ಬರೀ ಹಳ್ಳಿ ಡೈರೆಕ್ಟರ್ ಅಂದಾಗ ಯಾರಿಗೂ ಊಹಿಸಲು ಸಾಧ್ಯವಾಗದ ಒಂದು ಸೈಕಾಲಜಿ ಥ್ರಿಲ್ಲರ್ ಮಾಡಿತ್ತು. ಕಮಲ್ ಹಾಸನ್ ಇದರಲ್ಲಿ ಸೈಕೋ ಕಿಲ್ಲರ್ ದಿಲೀಪ್ ಆಗಿ ನಟಿಸಿದ್ರು. ಕೇವಲ 30 ದಿನಗಳಲ್ಲಿ ಶೂಟ್ ಮಾಡಿದ ಈ ಸಿನಿಮಾ ಇವತ್ತಿಗೂ ಒಂದು ಬೆಂಚ್ ಮಾರ್ಕ್. 1981ರ ಅಲೈಗಲ್ ಒಯ್ಯುವತ್ತಿಲೈ ಕಾರ್ತಿಕ್ ಮತ್ತು ರಾಧಾ ಅವರನ್ನ ಲಾಂಚ್ ಮಾಡಿದ ಧರ್ಮ ಮತ್ತು ಜಾತಿ ಮೀರಿದ ಪ್ರೇಮ ಕಾವ್ಯ. ಐಟಮ್ ಡ್ಯಾನ್ಸರ್ ಆಗಿದ್ದ ಸಿಲ್ಕ್ ಸ್ಮಿತಾಗೆ ಸೀರಿಯಸ್ ರೋಲ್ ಕೊಟ್ಟಿದ್ದು ಇವರ ತಾಕತ್ತು. 1985ರ ಮುಧಲ್ ಮರಿಯಾಟೈ ಇದೊಂದು ಕಲ್ಟ್ ಕ್ಲಾಸಿಕ್. ಲೆಜೆಂಡ್ ಶಿವಾಜಿ ಗಣೇಶನ್ ಅವರ ಡ್ರಾಮ್ಯಾಟಿಕ್ ಆಕ್ಟಿಂಗ್ ಕಮ್ಮಿ ಮಾಡಿ ಅತ್ಯಂತ ನ್ಯಾಚುರಲ್ ಆಗಿ ನಟಿಸುವಂತೆ ಮಾಡಿದ ಸಿನಿಮಾ. ಹಳ್ಳಿಯ ಮುಖಂಡ ಮಲೈಸ್ವಾಮಿ ಮತ್ತು ಸಣ್ಣ ವಯಸ್ಸಿನ ಕುಯಿಲು ರಾಧಾ ನಡುವಿನ ಪ್ಲಾಟೋನಿಕ್ ರಿಲೇಶನ್ಶಿಪ್ ಅನ್ನ ಅದ್ಭುತವಾಗಿ ತೆರೆ ಮೇಲೆ ತಂದರು. ಸಮಾಜವನ್ನು ತಿದ್ದುವ ಸಿನಿಮಾ ಅಸ್ತ್ರಗಳು. ಸಿನಿಮಾ ಅಂದ್ರೆ ಬರೀ ದುಡ್ಡು ಮಾಡೋ ಮೆಷಿನ್ ಅಲ್ಲ, ಅದೊಂದು ಸೋಷಿಯಲ್ ವೆಪನ್ ಅಂತ ಭಾರತೀಯ ರಾಜ ನಂಬಿದ್ರು. 1988ರ ವೇದಂ ಪುದಿದು ಸಿನಿಮಾದಲ್ಲಿ ಜಾತಿ ವ್ಯವಸ್ಥೆ ಮತ್ತು ಬ್ರಾಹ್ಮಣಶಾಹಿ ಪ್ರಾಬಲ್ಯದ ವಿರುದ್ಧ ಸಿಡಿದೆದ್ದರು. 1994ರಲ್ಲಿ ಕರುತ್ತಮ್ಮ ಸಿನಿಮಾ ಅಂತೂ ಇಡೀ ಸಮಾಜವನ್ನೇ ಬೆಚ್ಚಿ ಬೀಳಿಸಿತ್ತು. ಹೆಣ್ಣು ಭ್ರೂಣ ಹತ್ಯೆ ಅನ್ನೋ ಕ್ರೂರ ಪದ್ಧತಿಯನ್ನ ಎಕ್ಸ್ಪೋಸ್ ಮಾಡಿದ ಈ ಸಿನಿಮಾ ಜನರಲ್ಲಿ ಜಾಗೃತಿ ಮೂಡಿಸಿತ್ತು. ಜೊತೆಗೆ ನ್ಯಾಷನಲ್ ಅವಾರ್ಡ್ ಕೂಡ ಗೆದ್ದುಕೊಳ್ತು. 1993ರಲ್ಲಿ ಬಿಡುಗಡೆಯಾದ ಕಿಳಕ್ಕು ಚಿ ಮಹಿಳೆ ಚಿತ್ರದಲ್ಲಿ ಮಧುರೈ ಕಲ್ಚರ್, ಅಣ್ಣ ತಂಗಿಯ ಬಾಂಡಿಂಗ್, ಎ.ಆರ್. ರೆಹಮಾನ್ ಅವರ ಮ್ಯೂಸಿಕ್ ಅಬ್ಬಾ, ಇವತ್ತಿಗೂ ಅದು ಮ್ಯಾಜಿಕ್. ಎನ್ ಇನಿಯ ತಮಿಳು ಮಕ್ಕಳೇ, ನಿಮಗೆ ಗೊತ್ತಾ ಡೈರೆಕ್ಟರ್ ಅಂದ್ರೆ ಕ್ಯಾಮರಾ ಹಿಂದೆ ಇಡ್ತಾರೆ, ಆದರೆ ಭಾರತೀಯ ರಾಜ ಪ್ರತಿ ಸಿನಿಮಾ ಶುರುವಾಗುವಾಗ ಸ್ಕ್ರೀನ್ ಮೇಲೆ ಬಂದು ಕೈ ಮುಗಿದು ಎನ್ ಇನಿಯ ತಮಿಳು ಮಕ್ಕಳೇ ಅಂದ್ರೆ ನನ್ನ ಪ್ರೀತಿಯ ತಮಿಳು ಜನರೇ ಅಂತ ಅವರ ಕಂಚಿನ ಕಂಠದಲ್ಲಿ ಹೇಳೋ ಸ್ಟೈಲ್ ಭಾರಿ ಫೇಮಸ್ ಆಗಿತ್ತು. 4ನೇ ಗೋಡೆಯನ್ನು ಒಡೆದು ಪ್ರೇಕ್ಷಕರ ಜೊತೆಗೆ ಡೈರೆಕ್ಟ್ ಕನೆಕ್ಷನ್ ಇಟ್ಟುಕೊಂಡ ಮೊದಲನೇ ನಿರ್ದೇಶಕ ಇವರು. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಇವರ ಸೆಂಟಿಮೆಂಟ್. ಅವರು ಪರಿಚಯಿಸಿದ ರಾಧಿಕಾ, ರಾಧಾ, ರೇವತಿ, ರೇಖಾ, ರಂಜಿತಾ ಈ 6 ಅಕ್ಷರದ ನಾಯಕಿಯರು ಸೌತ್ ಇಂಡಸ್ಟ್ರಿಯನ್ನ ದಶಕಗಳ ಕಾಲ ಆಳಿದ್ರು. ಇವರು ಬರೀ ನಟರನ್ನಲ್ಲ, ಡೈರೆಕ್ಟರ್ಗಳನ್ನೇ ಸೃಷ್ಟಿಸಿದ್ರು. ಚಿತ್ರಕಥೆಯ ಬ್ರಹ್ಮ ಕೆ ಭಾಗ್ಯರಾಜ್, ಮಣಿವಣ್ಣನ್,
ಪಾರ್ಥಿಬನ್ ಅವರೆಲ್ಲರೂ ಭಾರತೀ ರಾಜರ ಸ್ಕೂಲ್ನಿಂದ ಬಂದವರೇ. ತಮ್ಮ ಇಳಿವಯಸ್ಸಿನಲ್ಲಿ ಬ್ರೀಕ್ ಅನ್ನೋ ಫಿಲ್ಮ್ ಸ್ಕೂಲ್ ಕೂಡ ಓಪನ್ ಮಾಡಿದ್ರು. ಇಳೆಯರಾಜ ಭಾರತೀ ರಾಜ ಮ್ಯೂಸಿಕ್ ಹಾಗೂ ಕನ್ನಡ, ತೆಲುಗು, ಹಿಂದಿ ಕನೆಕ್ಷನ್. ಭಾರತೀ ರಾಜ ಸಿನಿಮಾದ ದೃಶ್ಯಗಳಿಗೆ ಇಳೆಯರಾಜ್ ಅವರ ಮ್ಯೂಸಿಕ್ ಸೇರಿದರೆ ಅದು ಪ್ಯೂರ್ ಮ್ಯಾಜಿಕ್. ಇವರಿಬ್ಬರು ಸೇರಿ ಜಾನಪದ ಮ್ಯೂಸಿಕ್ ಅನ್ನ ಟ್ರೆಂಡ್ ಮಾಡಿದ್ರು. ಆಡಿಯನ್ಸ್ ಮೈಂಡ್ ನಲ್ಲಿ ಯಾವ ಮಟ್ಟಿಗೆ ರಿಜಿಸ್ಟರ್ ಆಗಿತ್ತು ಅಂದ್ರೆ 1981ರಲ್ಲಿ ಅಲೈಗಲ್ ಒಯ್ಯುವತ್ತಿಲೈ ಸಿನಿಮಾದ ವಿಳಿಯಲೆ ಮನಿ ವಿಳಿಯಲ್ ಟ್ಯೂನ್ ಅನ್ನೇ ನಮ್ಮ ಕನ್ನಡದ ಲೆಜೆಂಡರಿ ಸಿನಿಮಾ ಶಂಕರ್ ನಾಗ್ ಅವರ ಗೀತಾ ಚಿತ್ರದಲ್ಲಿ ಜೊತೆಯಲ್ಲಿ ಹಾಡಿಗೆ ಬಳಸಿಕೊಳ್ಳಲಾಗಿತ್ತು. ಈ ಎರಡು ಹಾಡುಗಳಿಗೂ SP ಬಾಲಸುಬ್ರಹ್ಮಣ್ಯಂ ಅವರೇ ಧ್ವನಿಯಾಗಿದ್ದು ವಿಶೇಷ. ಇವರ ತಾಕತ್ತು ಬರೀ ತಮಿಳಿಗೆ ಸೀಮಿತವಾಗಿರಲಿಲ್ಲ. ಇವರ ಕಡಲೋರ ಕವಿತೆಗಳು ಸಿನಿಮಾವೇ ಕನ್ನಡದಲ್ಲಿ BC ಪಾಟೀಲ್ ಅವರ 1998ರಲ್ಲಿ ಕೌರವ ಆಗಿ ರಿಮೇಕ್ ಆಯಿತು. ಇವರ ಪತಿನಾರ್ ವಯತಿನಲೆ ರಿಮೇಕ್ ಹಕ್ಕುಗಳನ್ನ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು 2009ರಲ್ಲಿ ಖರೀದಿಸಿದ್ರು. ತೆಲುಗಿನಲ್ಲಿ ಇವರೇ ಖುದ್ದಾಗಿ ಸೀತಾ ಕೋಕ ಚಿಲುಕ, ಜಮದಗ್ನಿ ಅಂತ ಸೂಪರ್ ಹಿಟ್ಸ್ ಡೈರೆಕ್ಟ್ ಮಾಡಿದ್ರು. ಹಿಂದಿಯಲ್ಲಿ ಕಮಲ್ ಹಾಸನ್ ಅವರ ಸಿನಿಮಾ ರೆಡ್ ರೋಸ್ ಆಗಿ, ಪತಿನಾರ್ ವಯತಿನಲೆ ಸಿನಿಮಾ ಶ್ರೀದೇವಿ ನಟನೆಯ ಸೊಲ್ವಾ ಸಾವನಾಗಿ ಬಾಲಿವುಡ್ ನಲ್ಲೂ ಸದ್ದು ಮಾಡ್ತು. ಆಕ್ಟರ್ ಭಾರತೀ ರಾಜ ಮತ್ತು ಕಡೆಯ ದಿನಗಳು. ಕ್ಯಾಮರಾ ಹಿಂದಿನಿಂದ ಕ್ಯಾಮರಾ ಮುಂದಕ್ಕೆ ಬಂದು ನಟನಾಗಿಯೂ ಅವರು ಸೈ ಅನಿಸಿಕೊಂಡ್ರು. ಕಲ್ಲುಕ್ಕುಳ್ ಈರಂನಲ್ಲಿ ಹೀರೋ ಆಗಿ ನಟಿಸಿದವರು. ಇತ್ತೀಚಿನ ವಿಶಾಲ್ ಅವರ ಪಾಂಡ್ಯ ನಾಡು, ಧನುಷ್ ಅವರ ತಿರುಚಿತ್ರಬಲಂ ಮತ್ತು ವಿಜಯ್ ಸೇತುಪತಿ ಅವರ ಮಹಾರಾಜ ಸಿನಿಮಾದಲ್ಲಿ ಅವರ ಆಕ್ಟಿಂಗ್ ನೋಡಿ ಯೂತ್ ಕೂಡ ಫಿದಾ ಆಗಿದ್ರು. ಅವರು ಮಾಡಿರೋ ಸಾಧನೆಗೆ ಇಂಡಿಯಾ ಗವರ್ಮೆಂಟ್ 2004ರಲ್ಲಿ ಪದ್ಮಶ್ರೀ ಕೊಟ್ಟು ಗೌರವಿಸಿತು. ಬರೋಬ್ಬರಿ 6 ನ್ಯಾಷನಲ್ ಅವಾರ್ಡ್, 4 ಫಿಲ್ಮ್ ಫೇರ್, 6 ಸ್ಟೇಟ್ ಅವಾರ್ಡ್ ಇವರ ಮನೆಯ ಶೋಕೇಸ್ನಲ್ಲಿದೆ. ಭಾರತೀ ರಾಜ ಅನ್ನೋದು ಬರೀ ಒಂದು ಹೆಸರಲ್ಲ. ಕೃತಕವಾಗಿದ್ದ ಸಿನಿಮಾವನ್ನ ನೈಜತೆಗೆ ತಂದು ಹಳ್ಳಿಯ ಮಣ್ಣಿನ ವಾಸನೆಯನ್ನ ಮನ್ ವಾಸನೆ ಇಡೀ ಪ್ರಪಂಚಕ್ಕೆ ತೋರಿಸಿದ ಟ್ರೆಂಡ್ ಸೆಟ್ಟರ್. ಅವರ ಭೌತಿಕ ದೇಹ ನಮ್ಮನ್ನು ಬಿಟ್ಟು ಹೋಗಿರಬಹುದು, ಆದರೆ ಅವರು ತಿದ್ದಿದ ಸಮಾಜ, ಅವರು ಸೃಷ್ಟಿಸಿದ ಲೆಜೆಂಡರಿ ಡೈರೆಕ್ಟರ್ಗಳು, ಅವರು ಕೊಟ್ಟ ಕ್ಲಾಸಿಕ್ ಸಿನಿಮಾಗಳ ಮೂಲಕ ಆ ಕಂಚಿನ ಧ್ವನಿ ಸದಾ ನಮ್ಮ ಕಿವಿಯಲ್ಲಿ ಗುಯ್ಗುಡುತ್ತಲೇ ಇರುತ್ತೆ. ಮಿಸ್ ಯು ಇಮಯಂ. ಇದೇ ರೀತಿ ಮತ್ತಷ್ಟು ಲೆಜೆಂಡ್ಗಳ ಇಂಟ್ರೆಸ್ಟಿಂಗ್ ಸ್ಟೋರಿಗಳೊಂದಿಗೆ ಮತ್ತೆ ಸಿಗೋಣ. ಟೇಕ್ ಕೇರ್.